ತುಂಬ ಕಷ್ಟಪಡ್ತಾ ಇದ್ದೀವಿ. ಹಾಂ ಏನಿದೆಲ್ಲ ಏನಿಲ್ಲ ಎಲ್ಲ ಕಬ್ಬಣ. ಹಾಂ ಖಡ್ಗ ಎಲ್ಲ ಐತಿ. ತೆಗಿಯಕ್ಕಾಗಲ್ವಾ? ಹೆಂಗೆ ತೆಗಿಯೋದು? ಇರಿ 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 ಇಲ್ಲ ತೆಗಿರಿ, ಶರ್ಟ್ ತೆಗಿರಿ. ಚೆನ್ನಾಗಿಲ್ಲ? ಇರಲಿ 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 ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಮ್ಮ ಹೆಸರೇನು? ಮಲ್ಲಿಕಾರ್ಜುನ್ ಅಂತ ಈ ವ್ಯಕ್ತಿ ಹೆಸರು. ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಇವರು ಪಾಪ ಮಾನಸಿಕವಾಗಿ ಏನು ತೊಂದರೆ ಆಗಿದೆಯೋ ಗೊತ್ತಿಲ್ಲ. ರಸ್ತೆಗಳಲ್ಲಿ ಈ ಥರ ಬಟ್ಟೆಗಳನ್ನ ಹಾಕ್ಕೊಂಡು ಕಬ್ಬಣದ್ದು ಇವೆಲ್ಲ ಹಾಕ್ಕೊಂಡು ತುಂಬಾ ಓಡಾಡ್ತಿದ್ರು. ಭಿಕ್ಷೆ ಬೇಡೋದು ರೋಡಲ್ಲಿ, ಮತ್ತು ಅಲ್ಲಿ ಇಲ್ಲಿ ಮಲಗೋದು, ಊಟ ತಿಂಡಿ ಇಲ್ಲದೆ ಈ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಯಾರೋ ಸ್ಥಳೀಕರು ನಮಗೆ ಮಾಹಿತಿ ಕೊಟ್ಟರು, ಅದಕ್ಕಾಗಿ ನಾವು ಇಲ್ಲಿವರೆಗೂ ಬಂದು ಅವ್ರನ್ನ ರಕ್ಷಣೆ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಕಬ್ಬಣ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಇದನ್ನು ತೆಗಿಯೋದು ಹೆಂಗೆ ಅಂತ ನನಗಂತೂ ಗೊತ್ತಾಯ್ತಾ ಇಲ್ಲ. ಅದು ಹೆಂಗೆ ಪ್ರೆಸ್ ಮಾಡ್ಕೊಂಡ್ರು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಕಟಿಂಪ್ಲರ್ ಇದೆ ಬನ್ನಿ ಬನ್ನಿ ಅಣ್ಣ, ಇಲ್ಲ ಒಂಚೂರು ಹಾಗೆ ಇವೆಲ್ಲ ಉಂಗುರ, ಡೈಮಂಡು ನೋಡಿ. ಇಲ್ಲಿ 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 ಕಬ್ಬಣ, ಇದೆಲ್ಲ ಕಬ್ಬಣ ಹಾಕ್ಕೊಂಡಿದ್ದಾರೆ. ತುಂಬ ಬೇಜಾರಾಗುತ್ತೆ ಈ ಥರ ಪರಿಸ್ಥಿತಿ. ಯಾವುದೇ ಕಾರಣಕ್ಕೂ ಬೇಡಾಗಲ್ಲ ಇದು. ಇದೊಂದು ತೆಗಿಬೇಕಲ್ಲ, ಹೆಂಗಾರ ಮಾಡಿ ತೆಗಿಬೇಕಣ್ಣ. ಕುಡಿದ ಮಗ ನಿಮಿಷ ಕತ್ರಿಗೆ ಬರಲ್ಲ ಬಿಡಣ್ಣ. ಅಣ್ಣ ಕತ್ರಿಗೆ ಬರೋದಲ್ಲ ಪೂರ ಇದೆ. ಯಾವುದೇ ಕಾರಣಕ್ಕೂ ರಾಡೋದು ನಿಮ್ಮ ಕೈ ಅದಕ್ಕೆ ಕತ್ರಿ ಇಲ್ಲ ಅಣ್ಣ. ಕತ್ರಿ ಕೊಡಿ, ಕತ್ರಿ ಕೊಡಿ, ಕತ್ರಿ ಕೊಡಿ. ನಿಧಾನ ಸರ್, ನಿಧಾನ 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 ಎಲ್ಲ ಬಿಡು. ರಾಡೋದು
8mm ರಾಡ್ ಹಾಕೊಂಡವ್ರೆ. ಇದನ್ನ ಮಾತ್ರ ತೆಗಿಯಕ್ಕೆ ಆಗ್ತಾ ಇಲ್ಲ ನೋಡಿ, ರಾಡ್ ಹಾಕೊಂಡ್ಬಿಟ್ಟವ್ರೆ ಬಿಗ್ಗೆಗೆ ನೋಡಿ. ಮಾನಸಿಕವಾಗಿ ಹುಚ್ಚರಾಗಿ ರೋಡಲ್ಲಿ ಅಲ್ಲಿಯವ್ರ ಕಷ್ಟ ಎಷ್ಟಿದೆ ಅಂತ ತೆಗಿಯಕ್ಕೆ ಆಗ್ತಾ ಇಲ್ಲ ಇದನ್ನ. ಯಾವ ದೇವರು? ಶ್ರೀಶೈಲ ಮಲ್ಲಯ್ಯ. ಮಲ್ಲಯ್ಯ. ಯಾವ ಮಲ್ಲಯ್ಯ? ಶ್ರೀಶೈಲ. ಶ್ರೀಶೈಲಲ್ಲಿ ಮಲ್ಲಯ್ಯ ಅಂತ ಇದ್ದಾರಾ? ಏನಂತ ಹೇಳಿದ್ರು? ತಗೊಂತಾರೆ. ಮುಂಬೈಗೆ ಹೋಗ್ತಿದ್ದೆವು ಆಜ್ಮಲಂ ಬಾಬುಗ. ಹಾಂ ಸ್ನೇಹಿತರೆ, ಕರೆಕ್ಟಾಗಿ ಈ ಫೋಟೋನ ನೋಡ್ಕೊಳ್ಳಿ. ಚೆನ್ನಾಗಿದ್ದಾರೆ, ಗಟ್ಮುಟ್ಟಾಗಿದ್ದಾರೆ ಅಂತ ನೀವು ಅಂದ್ಕೊಳ್ಳೋಕೆ ಹೋಗ್ಬೇಡಿ, ಅದು ನಿಮ್ಮ ಊಹೆ ತಪ್ಪಾಗುತ್ತೆ. ಸೊ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಇರೋದ್ರಿಂದ ಭಿಕ್ಷೆ ಬೇಡ್ತಿದ್ದಾರೆ ರೋಡಲ್ಲಿ. ಬಟ್ ಮನೆಯಿಂದ ತಪ್ಪಿಸ್ಕೊಂಡಿದ್ದಾರೆ 100%. ಯಾರೋ ಮನೆ ಕಡೆ ಚೆನ್ನಾಗಿರೋರು ಅನಿಸುತ್ತೆ. ಅಣ್ಣ ನಿಮ್ಮೂರ ಕಡೆಯವ್ರು ಅನಿಸುತ್ತೆ. ಗುಲ್ಬರ್ಗ. ಮಾತಾಡ್ರಿ, ಕೇಳ್ರಿ ಯಾವ ಊರು ಏನಂತ. ಗುಲ್ಬರ್ಗ ಯಾವ ಏರಿಯಾ ನಿಂದು? ಸೇಡಂ. ಸೇಡಂನಿಂದ ಮದ್ರಿ, ಮುರಾಪುರ ಮದ್ರಿ ಅಂತ. ಮದ್ರೆ ಅಲ್ಲೆಲ್ಲಿ ಬರುತ್ತೆ? ಮದ್ರೆ ಬರುತ್ತೆ ತಮಿಳ್ನಾಡಲ್ಲಿ. ಸಣ್ಣದೈತೆ ಪಲ್ಯ. ಹೌದಾ? ಇದೆಯಾ? ಇರ್ಬೋದು. ನಮಗೂ ದೂರ ಆಗತ್ತೆ ಗುಲ್ಬರ್ಗ. ಹೌದಾ? ಆ ಕಡೆ ಒಂದು ಹಾಕಪ್ಪ. ಇರಿ ಜೋರಿಗೆ ಇಳಿಬೇಕು. ಇರಿ ಗಟ್ಟಿಗೆ ಇಟ್ಕೊಳ್ಳಿ. ಬಂತು. ಇರಿ ನನ್ನ ಕೈ ಹೋಗುತ್ತಲೇ. ಇರಿ ಆಗಲ್ಲ ಇರಿ ಆಗಲ್ಲ. ಬರುತ್ತಾ? ಇನ್ನೊಂದು ಸ್ವಲ್ಪ ಹೇಳ್ಬಿಟ್ರೆ ಬರುತ್ತೆ. ಸ್ನೇಹಿತರೆ, ಇದನ್ನ ಕಂಪ್ಲೀಟಾಗಿ ಕೈಗೆ ಹಾಕೊಂಡಿದ್ರು. ಭಾಳ ಕಷ್ಟಪಟ್ಟು ತೆಗ್ದೀನಿ. ಸ್ನೇಹಿತರೆ, ಇವ್ರು ಬಂದ್ಬಿಟ್ಟು ಗುಲ್ಬರ್ಗ ಸೈಡ್ನವರು. ಇಲ್ಲಿ ಮಾನಸಿಕ ಅಸ್ವಸ್ಥರಾಗಿ ಹುಚ್ಚರಂಗೆ ಅಲಿತಾ ಇದ್ದಾರೆ, ರೋಡ್ ತಿರುಗ್ತಾ ಇದ್ದಾರೆ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ನಾನು ಇವ್ರನ್ನ ಬಸ್ ಹತ್ತಿ ಕಳಿಸ್ಬಿಡ್ಬೋದು, ಯಾವುದೇ ಕಾರಣಕ್ಕೂ ಮತ್ತೆ ಅವ್ರ ಮನೆಗೆ ಹೋಗಲ್ಲ. ಆ ಒಂದು ಕಾರಣಕ್ಕೆ ಆಶ್ರಮದಲ್ಲಿ ಇರ್ತಾರೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಅವ್ರ ಮನೆಗೆ ಆದಷ್ಟು ಬೇಗ ತಲುಪಲಿ. ಯಾಕೆಂದ್ರೆ ಅವ್ರ ಮನೆಯವರು ಇವನ್ನ ಕಳ್ಕೊಂಡು ಎಷ್ಟು ಸ್ಟೇಷನ್ಗಳಿಗೆ ಕಂಪ್ಲೇಂಟ್ ಮಾಡಿ ಹುಡುಕಾಟ ನಡೆಸಿದ್ರೋ ಗೊತ್ತಿಲ್ಲ. ಆದಷ್ಟು ಬೇಗ ಅವ್ರಿಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಡಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.
ತೊಟ್ಲದಾಗ